ಇವತ್ತೇನಾಗಿದೆ ಅಂತಂದ್ರೆ ಮದುವೆ ಅಥವಾ ಪ್ರೀತಿ ಸಂಬಂಧ ಅಂತ ಬಂದಾಗ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ತಿರುವಂತದ್ದು. ಈಗ ರಿಲೇಶನ್ಶಿಪ್ ಅಂತ ಬಂದಾಗ ಇವತ್ತು ಪೊಸೆಸಿವ್ನೆಸ್ ಅಥವಾ ಇನ್ನೊಂದ್ ಯಾವ್ದೋ ಒಂದು ವಿಚಾರ, ಈ ಹಿಂದೆ ಪಾಲಕರು ಹೇಳ್ತಾ ಇದ್ರು ಅಥವಾ ಹಿರಿಯರು ಹೇಳ್ತಾ ಇದ್ರು, ಹೊಂದಾಡ್ಕೊಂಡು ಹೋಗ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಏನೇ ಆಗ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋರು. ಬಟ್ ಇವತ್ತಿನ ಯುವ ಜನತೆ ಇರೋದೊಂದ್ ಜೀವನ, ನಾನು ಎಲ್ಲದಕ್ಕೂ ಕಾಂಪ್ರಮೈಸ್ ಆದ್ರೆ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಇದಕ್ಕೆ ಏನ್ ಹೇಳ್ತೀರಾ? ಮುಂಚೆ ನೀವು ಹೇಳ್ದಂಗೆ ಮುಂಚೆ ಇನ್ನೊಬ್ಬರಿಗೋಸ್ಕರ ಬದುಕ್ತಿದ್ರು. ಈಗ ಪ್ರತಿಯೊಬ್ರು ಅವ್ರಿಗೋಸ್ಕರ ಬದುಕ್ತಾರೆ. ಯಾಕೆಂತಂದ್ರೆ ಅವ್ರ ಪೇರೆಂಟ್ಸ್ನ ನೋಡಿರ್ತಾರೆ. ಅವರ ಪೇರೆಂಟ್ಸ್ ಅಲ್ಲಿ ಅವ್ರ ತಾಯಿ ಆಗಿರ್ಬೋದು, ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತಂದೆ ಆಗಿರ್ಬೋದು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅದನ್ನೆಲ್ಲ ನೋಡಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಹೌದಾ, ಹಾಗಾದ್ರೆ ನನ್ನ ಲೈಫ್ ಏನು ಇಲ್ವಾ, ಮದುವೆ ಆದ್ಮೇಲೆ ನನ್ನ ಒಪಿನಿಯನ್ಸ್ ಮ್ಯಾಟರ್ ಆಗಲ್ವಾ, ನನಗೆ ಅನ್ಸ್ದಂಗೆ ನಾನು ಏನು ಮಾಡಕ್ ಆಗಲ್ವಾ ಅನ್ಕೊಂಡು ಅವರು ಹೆಣ್ಮಕ್ಳು ಕರಿಯರ್ ಓರಿಯೆಂಟೆಡ್ ಆಗ್ಬಿಡ್ತಾರೆ. ಅಂಡ್ ಪೇರೆಂಟ್ಸೂ ಕೂಡ ಅದನ್ನ ಸಪೋರ್ಟ್ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಕೂಡ ಅವ್ರ ಜೀವನದಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ಲ, ನನ್ನ ಮಕ್ಕಳು ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಮ್ಮ ನಿನ್ಗೇನ್ ಇಷ್ಟ ಇದೆಯಾ ನೀನ್ ಮಾಡು, ನಿನ್ ಕರಿಯರಲ್ಲಿ ನೀನ್ ಮುಂದೆ ಬೆಳಿಬೇಕಾ ನೀನ್ ಮಾಡು. ಬಟ್ ಒಂದ್ ಪಾಯಿಂಟ್ ಅಲ್ಲಿ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ ಮದುವೆ ಮಾಡ್ಬೇಕು ಮಕ್ಕಳಿಗೆ ಅಂತ. ಅಂಡ್ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಮಕ್ಕಳಿಗೂ ಅನ್ಸುತ್ತೆ ಮದುವೆ ಮಾಡ್ಕೋಬೇಕು ಅಂತ. ಆ ಟೈಮ್ ಇದೆಯಲ್ಲ, ಅದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಅದು ಸುಮ್ನೆ ಡಿಸಿಷನ್ ತಗೊಳಕ್ ಆಗಲ್ಲ. ಸೊ ಡಿಸಿಷನ್ ತಗೊಂಡು ನೀವು ಆ ರಿಲೇಶನ್ಶಿಪ್ ಅಲ್ಲಿ ಒಂದಾಗಿದ್ದೀರಾ, ಮದುವೆ ಆಗಿದ್ದೀರಾ ಅಂತಂದ್ರೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ನೀವು ಸಣ್ಣ ವಿಷಯಕ್ಕೆಲ್ಲ ನೀವು ಬ್ರೇಕಪ್ ಮಾಡ್ಕೊಂಡ್ರೆ, ನಾನು ಇವ್ರ ಜೊತೆ ಇರಲ್ಲ, ನಾನು ಇವ್ರ ಜೊತೆ ಇರಲ್ಲ ಅಂದ್ರೆ ನೀವು ಟೈಮೇ ಕೊಡಲ್ಲ. ಟೈಮ್ ಕೊಡ್ಬೇಕಲ್ವಾ? ಟೈಮ್ ಕೊಟ್ರೆ ಸರಿ ಹೋಗ್ಬೋದು. ತುಂಬಾ ಟೈಮ್ ಕೊಟ್ಟೂನು ಸರಿ ಹೋಗಿಲ್ಲ ಅಂತಂದ್ರೆ ಅದು ಬೇರೆ ವಿಷಯ. ಬಟ್ ನೀವು ಟೈಮೇ ಕೊಡಲ್ವಲ್ಲ. ಒಂದ್ ಸಣ್ಣ ವಿಷಯಕ್ಕೆ ನೀವು ಕಿತ್ತಾಡ್ಕೊಂಡ್ಬಿಡ್ತೀರಾ, ಇಲ್ಲ ನಾನು ಅವ್ನ ಜೊತೆ ಇರಲ್ಲ, ನಾನು ಇವ್ರ ಜೊತೆ ಇರಲ್ಲ. ಸಣ್ಣ ವಿಷಯಕ್ಕೆಲ್ಲ ಕಿತ್ತಾಡ್ಕೊಳ್ಳೋದಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್, ಆ ಒಂದು ಧೈರ್ಯ ಇರಬೇಕು.